ಹರೇ ಕೃಷ್ಣ. ಇವತ್ತು ನಾವು ಹರೇ ಕೃಷ್ಣ ಮಂತ್ರವನ್ನ ಹೇಗೆ ಜಪ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಾಂ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನತ ಪರತರೋಪಾಯ ಸರ್ವವೇದೇಶು ದೃಶ್ಯತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಹರೇ ಕೃಷ್ಣ ಮಂತ್ರವಂತಹ 16 ಶಬ್ದವಿರುವಂತಹ ಈ ಮಂತ್ರವು ನಿಮ್ಮ ಕಲಿಯುಗದ ಎಲ್ಲ ಕಲ್ಮಶಗಳನ್ನ ನಾಶ ಮಾಡ್ತದೆ. ಎಲ್ಲಾ ವೇದಗಳಲ್ಲಿ ನಾವು ಹುಡುಕಿದ್ರೂ ಕೂಡ ಇದಕ್ಕಿಂತ ಒಳ್ಳೆಯದಾದಂತಹ ಪದ್ಧತಿ ಕಲಿಯುಗಕ್ಕೆ ಬೇರೆ ಯಾವುದೂ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಕಲಿಯುಗದಲ್ಲೂ ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸೊ ಎಲ್ಲ ಕಡೆ ಶಾಸ್ತ್ರಗಳಲ್ಲಿ ಭಗವಂತನ ನಾಮಸ್ಮರಣೆಯೇ ಒಂದು ದಾರಿ ಅನ್ನೋದನ್ನ ಕಲಿಯುಗಕ್ಕೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮಾಲೆಯನ್ನ ತಗೊಳ್ಬೇಕು. ಇದು 108 ಮಣಿಗಳಿರ್ತಕ್ಕಂತಹ ಮಾಲೆ. 108. ಈ 108 ಮಣಿಗಳಲ್ಲಿ ಇದು ಮುಖ್ಯವಾದಂತಹ ಮಾಲೆ ಮಣಿ. ಇಲ್ಲಿಂದ ಶುರುವಾಗುತ್ತದೆ. ಇದು ಹೆಡ್ ಬೀಟ್ ಅಂತ ಕರಿತೇವೆ. ಇದನ್ನು ನಾವು ನಮ್ಮ ಬಲಗೈಯಲ್ಲಿ ಮಧ್ಯದ ಬೆರಳಿನಲ್ಲಿ ಇಡಬೇಕು. ತೋರ್ ಬೆರಳಿನಲ್ಲಿ ಇಡಬಾರ್ದು, ಮಧ್ಯದ ಬೆರಳಿನಲ್ಲಿ ಇಡಬೇಕು. ಮಧ್ಯದ ಬೆರಳಿನಲ್ಲಿ ಇಟ್ಟು ಪ್ರಥಮವಾಗಿ ಪಂಚತತ್ವ ಮಂತ್ರವನ್ನ ಜಪ ಮಾಡಬೇಕು. ಪಂಚತತ್ವ ಮಂತ್ರ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಒಂದು ಸಾರಿ. ಅದು ಹೇಳಿದ ಮೇಲೆ ತಮ್ಮ ಹೆಬ್ಬೆರಳನ್ನ ಪ್ರಥಮ ಮಣಿಯ ಮೇಲೆ ಇಡಬೇಕು. ಮೊದಲಿನ ಮಣಿಯ ಮೇಲೆ ಇಡಬೇಕು. ಈ ಮಣಿಯ ಮೇಲೆ ಇಟ್ಟು ಸಂಪೂರ್ಣವಾಗಿ ಮನಸ್ಸನ್ನ ಕೃಷ್ಣ ನಾಮದಲ್ಲಿ ಕೇಂದ್ರೀಕರಿಸಬೇಕು. ಕೃಷ್ಣ ಹರೇ ರಾಮ ಅಂದ್ರೆ ಆ ಶಬ್ದದ ಮೂಲಕ ಭಗವಂತ ನಮ್ಮನ್ನ ಪ್ರವೇಶಿಸ್ತಾ ಇದ್ದಾನೆ. ಆ ಶಬ್ದದಲ್ಲೇ ಭಗವಂತ ಇದ್ದಾನೆ. ನೀವು ಕೃಷ್ಣ ಅನ್ನುವ ಶಬ್ದವನ್ನ ಉಚ್ಚಾರಿಸಿದಾಗ ನಿಮ್ಮ ನಾಲಿಗೆಯಲ್ಲಿ ಕೃಷ್ಣ ಬರ್ತಾನೆ, ಕಿವಿಯಲ್ಲಿ ಕೃಷ್ಣ ಬರ್ತಾನೆ, ಹೃದಯದಲ್ಲಿ ಕೃಷ್ಣ ಬರ್ತಾನೆ. ಆ ಭಗವಂತ ತನ್ನ ನಾಮರೂಪ ಅವತಾರವಾಗಿ ಕಲಿಯುಗದಲ್ಲಿ ಬಂದಿದ್ದಾನೆ. ಆದ್ದರಿಂದ ಸಂಪೂರ್ಣ ಧ್ಯಾನವನ್ನ ಕೇಂದ್ರೀಕರಿಸಿ ಮಂತ್ರವನ್ನ ಗಟ್ಟಿಯಾಗಿ ನಮಗೆ ಆಲಿಸುವಷ್ಟು ಕೇಳುವಷ್ಟು ಹೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೆ ಮುಂದಿನ ಮಣಿಗೆ ನಮ್ಮ ಕಡೆಗೆ ಎಳ್ಕೊಂಡು ಮುಂದಿನ ಮಣಿಯನ್ನ ಸ್ಪರ್ಶಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೆ ಮುಂದಿನದ್ದು. ಹೀಗೆ ಮಾಡ್ತಾ ಒಂದೊಂದೇ ಮಣಿಯನ್ನ ಸಂಪೂರ್ಣ ಹರೇ ಕೃಷ್ಣ ಮಂತ್ರವನ್ನ ಜಪಿಸ್ತಾ ಜಪಿಸ್ತಾ ಈ ಮಾಲೆಯ ಮತ್ತೆ ಹೆಡ್ ಬೀಟಿನ ಹತ್ರ ಈ ಕಡೆಯಿಂದ ಬಂದಾಗ ನಾವು 108 ಸರಿ ಮುಗಿಸಿರ್ತೀವಿ. ಇದನ್ನು ಮುಗಿಸ್ಲಿಕ್ಕೆ 10 ನಿಮಿಷಗಳ ಸಮಯ ಬೇಕಾಗ್ತದೆ. ಈ 10 ನಿಮಿಷದಲ್ಲಿ ನಾವೆಲ್ಲ ನಮಗೆ ಡಿಸ್ಟ್ರಾಕ್ಷನ್ ಆಗ್ತಕ್ಕಂತಹ ಎಲ್ಲ ವಸ್ತುವನ್ನ ಬದಿಗಿಟ್ಟು ಸಂಪೂರ್ಣವಾಗಿ ನಮ್ಮ ಧ್ಯಾನವನ್ನ ಕೇಂದ್ರೀಕರಿಸಿ ಈ ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡೋದ್ರಿಂದ ನಮಗೆ ಎಲ್ಲ ಕಷ್ಟಗಳಿಂದ ಆ ಭಗವಂತ ಮುಕ್ತಿ ಕೊಡ್ತಾನೆ. ಹಾಗೂ ಭಗವತ್ ಭಕ್ತಿ ಪ್ರಾಪ್ತಿ ಆಗ್ತದೆ. ಭಗವಂತನ ಮೇಲೆ ಪ್ರೇಮವು ಪ್ರಾಪ್ತಿ ಆಗ್ತದೆ. ನಮ್ಮ ಹೃದಯದ ಕಲ್ಮಶಗಳೆಲ್ಲ ಕಳೆದು ಹೋಗ್ತದೆ ಅನ್ನೋದನ್ನ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಹಾಗೂ ಇನ್ನ ಒಂದು ಮಾಲೆ ನೀವು ಮಾಡಬೇಕು. ಇದು ಒಂದು ಮಾಲೆ ಆಯ್ತು. ಮಾಡ್ಬೇಕಂದ್ರೆ ಇಲ್ಲಿ ತಲುಪಿದ ಮೇಲೆ ಮತ್ತೆ ಮಾಲೆಯನ್ನ ತಿರುಗಿಸಿಬಿಟ್ಟು ಇಲ್ಲಿಂದ ಇನ್ನೊಂದು ಸರಿ ಪಂಚತತ್ವ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಮಂತ್ರವನ್ನ ಹೇಳಿ ಮತ್ತೆ ಹರೇ ಕೃಷ್ಣ ಮಂತ್ರವನ್ನ ಜಪ ಮಾಡಬೇಕು. ಸೊ ಈ ಮೂಲಕ ಹೀಗೆ ನಾವು ಜಪವನ್ನ ಮಾಡಿ ಪ್ರತಿ ದಿವಸ ಮಾಡಿದ್ರೆ ಆ ಭಗವಂತ, ಆ ನಾಮಸ್ವರೂಪಿ ಭಗವಂತ ನಮ್ಮೆಲ್ಲ ಕಷ್ಟಗಳಿಂದ ನಮ್ಮ ನಿವಾರಣೆ ಮಾಡಿ ಭಗವತ್ ಪ್ರೇಮವನ್ನ ಕೊಡ್ತಾನೆ. ಥ್ಯಾಂಕ್ ಯು. ಹರೇ ಕೃಷ್ಣ.